ಅದ್ದೂರಿಯಾಗಿ ಜರುಗಿದ ಗೌರಿ ಗಣೇಶ ಉತ್ಸವ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯ ಶ್ರೀ ಮಹಾಲಕ್ಷ್ಮಿ ಕಿಯೋನಿಕ್ಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಶ್ರೀ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ದಿನಾಂಕ 27/8/2025 ಬುಧವಾರದಂದು ಶ್ರೀ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರತಿಷ್ಠಾಪನೆಗೂ ಮುನ್ನ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಸ್ವಚ್ಛಗೊಳಿಸಿ ಅಲಂಕಾರಗೊಳಿಸಿದ ನಂತರ ಸಂಸ್ಥೆಯ ನಿರ್ದೇಶಕರಾದ ಸುಧೀಂದ್ರ ಜಿ ವಕೀಲ್ ಅವರು ಗಣೇಶನಿಗೆ ಪೂಜೆ ಸಲ್ಲಿಸಿ ಮಂಗಳಾರತಿ ಕರ್ಪೂರಧಾರತಿ ಮಾಡಿ ಪ್ರತಿಷ್ಠಾಪನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ತರಬೇತಿ ಕೇಂದ್ರದ ಎಲ್ಲ ವಿದ್ಯಾರ್ಥಿನಿಯರು ಉತ್ಸುಕತೆಯಿಂದ ಸಾಂಸ್ಕೃತಿಕ ಉಡುಗೆ ತೊಡುಗೆ ತೊಟ್ಟು ಭಾಗವಹಿಸಿದ್ರು. ಗಣೇಶ ಪ್ರತಿಷ್ಠಾಪನೆಯ 3ನೇ ದಿನವೂ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು. ಶ್ರೀ ಮಹಾಲಕ್ಷ್ಮಿ ಕಂಪ್ಯೂಟರ್ ಕಿಯೋನಿಕ್ಸ್ ತರಬೇತಿ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಾಜಶೇಖರಯ್ಯ ಹಿರೇಮಠ್ ಅವರ ನೇತೃತ್ವದಲ್ಲಿ ನೆರವೇರಿದವು. ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರವೀಂದ್ರ ಬೆಟಗೇರಿ, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಹನುಮಂತರಾಯ ಪಾಟೀಲ್, ಸುಧೀಂದ್ರ ಜಿ ವಕೀಲ್, ಉಪನ್ಯಾಸಕರಾದ ಸುರೇಶ್ ಕುಮಾರ್ ಹಿರೇಮಠ್ ಭಾಗವಹಿಸಿದ್ರು. ಶ್ರೀ ಗಣೇಶ ಮೂರ್ತಿಯ ವಿಸರ್ಜನೆಯ 5ನೇ ದಿನದ ಕಾರ್ಯಕ್ರಮದಲ್ಲಿ ಜೇವರ್ಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಈಶ್ವರ್ ಮದರ್ಕಲ್ ಅವರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಒಟ್ಟಾರೆಯಾಗಿ ಶ್ರೀ ಮಹಾಲಕ್ಷ್ಮಿ ಕಿಯೋನಿಕ್ಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಗೌರಿ ಗಣೇಶ ಪ್ರತಿಷ್ಠಾಪನೆ, ಸಾಂಸ್ಕೃತಿಕ ಮನೋರಂಜನಾ ಮತ್ತು ವಿಸರ್ಜನೆ ಕಾರ್ಯಕ್ರಮವು ಬಹು ಅದ್ದೂರಿಯಿಂದ ಜರುಗಿತು. ಈ ಎಲ್ಲ ಕಾರ್ಯಕ್ರಮಗಳು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಾಜಶೇಖರಯ್ಯ ಹಿರೇಮಠ್ ಅವರ ನೇತೃತ್ವ ಮತ್ತು ಮಾರ್ಗದರ್ಶನದೊಂದಿಗೆ ಅಚ್ಚುಕಟ್ಟಾಗಿ ನೆರವೇರಿದವು. ಸಂಸ್ಥೆಯ ಸಿಬ್ಬಂದಿಗಳಾದ ಭಾಗಣ್ಣ ಮಡಿವಾಳ್ಕರ್, ಭಾಗ್ಯ ಹಿರೇಮಠ್, ಭಾಗ್ಯಶ್ರೀ ಕೊಂಬಿನ್, ಪ್ರಿಯದರ್ಶಿನಿ ಬೆಣ್ಣೂರ್, ಆಕಾಶ್ ಅಂಗಡಿ, ಆದರ್ಶ್ ಹೂಗಾರ್, ರಾಹುಲ್ ಸೇರಿದಂತೆ ಮತ್ತಿತರ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಅನುದೀನ ಗುಣವೀಣ ಅನುರಾಗ ಭಕ್ತಿಯಲಿ, ಅನುದೀನ ಗುಣವೀಣ ಅನುರಾಗ ಭಕ್ತಿಯಲಿ, ಜನನಾಮರಣ ರಹಿತ ಸಂಗಮದೆ ಬೆಳಗಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಜ್ಞಾನಿನೆಂಬುದು ಬೀಳಲಿ, ನರಕದ ಪ್ರಾಪ್ತಿ ಜ್ಞಾನಿ ಬಲ್ಲವನಾಗಿರಿ. ದೀನ ವಿಷಯಕ ಜನ್ಮ, ದೀನ ವಿಷಯಕ ಜನ್ಮ ಹಿಂದುಳಸಿ ಯಂತ್ರಕ್ಕೆ ದೇವಾನೇ ಗತಿಯೆಂದು ಮನವಪ್ಪಿ ಬೆಳಗಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಅಷ್ಟಾವರಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಗುರು ಯಮಗೆ ಮಾಡಿದ ಫಲದಿಂದ, ಕೊಟ್ಟಾನು ಗುರು ಯಮಗೆ ಮಾಡಿದ ಫಲ. जय गौरी जय मंगल गौरी, भव भयहारी भार भय तोरी. भय भयहारी भार भय तोरी. सद्बुद्धि सद्भक्ति ಸಂಪತ್ತಿಗಳ ಹೊತ್ತು ಶುಕ್ರ ಮಂಗಳವಾರ ನೀ ಬರುವೆ ಹೊತ್ತು. ಮುತ್ತು ಹವಳನತ್ತು ಸರಕೊರಳ ಸುತ್ತು ನೀ, ಮುತ್ತು ಕೊರಳನತ್ತು ಸರಕೊರಳ ಸುತ್ತು ನೀ. ಆರತಿ ಎತ್ತುವೆ ನೀ ಮಂಗಳ ಹೊತ್ತು ಸಂಜಯ ಹೊತ್ತು. ಸರ್ ದರ್ಶನ್ ಸರ್ ಸರಿ ಹಿಂಗ್ ಹೊಡೆದ್ಬಿಡ್ರಿ ಗಾಡಿ ಚೆನ್ನಾಗಿ.
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜೇವರ್ಗಿಯ ಜೂನಿಯರ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ರವೀಂದ್ರ ಸರ್ ಅವರೇ, ಅದೇ ರೀತಿಯಾಗಿ ಅದೇ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಹನುಮಂತರಾವ್ ಪಾಟೀಲ್ ಸರ್ ಅವರೇ, ಹಾಗೂ ಆತ್ಮೀಯರು, ಗೆಳೆಯರು, ಸಹೋದರರು, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಏನಂತಂದ್ರೆ ನಾನು ಕೂಡ ನಿಮ್ ಜೊತೆಗೆ ಇರ್ತೀನಿ. ವಯಸ್ಸಿನಲ್ಲಿ 2 ವರ್ಷ 3 ವರ್ಷ ವ್ಯತ್ಯಾಸ ಇದ್ರೂ ಕೂಡ ಸದಾ ನಮಗೆ ಸಲಹೆಯನ್ನ ನೀಡ್ತಾ ಉತ್ಸಾಹವನ್ನ ತುಂಬುತ್ತಾ ಬರ್ತಕ್ಕಂಥ ನಮ್ಮ ಜೇವರ್ಗಿಯ ಮಹಿಳಾ ಪದವಿ ಕಾಲೇಜ್ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಮಹಿಳಾ ಪದವಿ ಕಾಲೇಜಿನ ಆಡಳಿತ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀ ಸುರೇಶ್ ಹಿರೇಮಠ್ ಸರ್ ಅವರೇ, ಹಾಗೂ ಅದೇ ರೀತಿಯಾಗಿ ನನಗಂತೂ ಮಾವನ ಸ್ಥಾನದಲ್ಲಿ, ತಂದೆಯ ಸ್ಥಾನದಲ್ಲಿ ಸದಾ ಬೆನ್ನೆಲುವಾಗಿ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದಕ್ಕೂ ಕೈ ಹಿಡಿದು ನಡೆಸತಕ್ಕಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಸುಧೀಂದ್ರ ವಕೀಲ್ ಸರ್ ಅವರೇ, ಹಾಗೂ ಅದೇ ರೀತಿಯಾಗಿ ಇವತ್ತೇನಾದ್ರೂ ಈ ರೀತಿ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ನಾವೇನಾದ್ರೂ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಶಕ್ತಿ ತುಂಬುವಂತ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲಾ ಮಕ್ಕಳು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗಕ್ಕೂ ಕೂಡ ಏನಂತಂದ್ರೆ ಮೊದಲಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇಲ್ಲಿಯವರೆಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯರು ಕೂಡ ಏನಂತಂದ್ರೆ ಆ ಗಣೇಶ ಸ್ಥಾಪನೆಯ ಒಂದು ಇತಿಹಾಸ, ಅದರ ಕೊಡುಗೆ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರದಲ್ಲಿ ಅದರ ಆಗು ಹೋಗುಗಳ ಬಗ್ಗೆ, ಅದು ಹೊರಗೋ ಶಾಪು ಹಾಗೂ ಆ ಒಂದು ಗಣೇಶನ ಆ ಒಂದು ಆಧಿಪತ್ಯದ ಬಗ್ಗೆ ವೇದಿಕೆಯ ಗಣ್ಯರು ಎಲ್ಲರೂ ಅದರ ಒಂದು ಉಪನ್ಯಾಸವನ್ನ ನೀಡಿರ್ತಕ್ಕಂಥದ್ದು ಒಂದು ಹಂತದಲ್ಲಿ ನಿಜವೇ ಆದರೂ ಕೂಡ ನಾನು ಪ್ಯೂರ್ಲಿ ಟೆಕ್ನಿಕಲ್ ಹ್ಯಾಂಡ್ ಆಗಿರೋದ್ರಿಂದ ಒಂದಿಷ್ಟು ಆ ಒಂದು ಗಣೇಶನ ಬಗ್ಗೆ ಒಂದು 5 ನಿಮಿಷ ನೀವೆಲ್ಲರೂ ಪರ್ಮಿಷನ್ ಕೊಟ್ಟರೆ ಮಾತಾಡ್ಬಿಡ್ತೀನಿ ಕೊನೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಯಾಕೆ ನಾವು ಈ ಗಣೇಶನ ಒಂದು ಆಚರಣೆಯನ್ನ ಸಂಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಯೂಶುವಲಿ ನಮ್ಮ ಟೆಕ್ನಿಕಲ್ ಫೀಲ್ಡ್ಸ್ ಅಲ್ಲಿ ಏನಂತ ಹೇಳಿದ್ರೆ ಓನ್ಲಿ ಟೆಕ್ನಿಕಲ್ ಆಕ್ಟಿವಿಟೀಸ್ ಅಂಡ್ ಪ್ಯೂರ್ಲಿ ಸಾಫ್ಟ್ವೇರ್ ರಿಲೇಟೆಡ್ ಆಕ್ಟಿವಿಟೀಸ್ ಅನ್ನೇ ನಾವು ಮಾಡ್ತೀವಿ. ಆದ್ರೂ ಇವತ್ತು ಏನಂತಂದ್ರೆ ನಾವು ಸಂಸ್ಥೆಯ ನಿರ್ದೇಶಕರಿಗೆ ಏನಂತಂದ್ರೆ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನ ನಾವು ಆಚರಣೆ ತರಬೇಕಾಯಿತು. ಯಾಕೆ ತರಬೇಕಾಯಿತು ಅಂತ ಹೇಳಿದ್ರೆ ಅಲ್ಲೊಂದು ಮಾತು, ಮುಕ್ಕೋಟಿ ದೇವತೆಗಳಿಗೆ ಗಣಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ಗಣೇಶ. ಒಂದು ಮೆಸೇಜ್ ಕೊಡ್ತಾರೆ ಅವರು. ಏನು ಮೆಸೇಜ್ ಕೊಡ್ತಾರೆ ಅಂತ ಹೇಳಿದ್ರೆ ನಾಯಕತ್ವದ ಗುಣವನ್ನ ಬೆಳೆಸ್ಕೋಬೇಕಾಗಿರೋದು ಯಾರಿಂದ ಅಂತ ಹೇಳಿದ್ರೆ ಗಣೇಶನಿಂದ. ಮೊದಲನೇ ಮಾತು. ಎರಡನೇ ಮಾತು ಏನಂತ ಹೇಳಿದ್ರೆ ಲಾರ್ಡ್ ಗಣೇಶ ಈಸ್ ನೋನ್ ಫಾರ್ ಇಸ್ ಇಂಟೆಲೆಕ್ಚುಯಲ್ ಬಿಹೇವಿಯರ್. ಇನ್ನೇಕ ಜಸ್ಟಿಸ್ ಸರ್ ಹೇಳಿದ್ರು ಏನಂತ ಹೇಳಿದ್ರೆ ಸ್ವಾವಲಂಬನೆ ಜೀವನವನ್ನ ಬೆಳೆಸ್ಕೊಳ್ಬೇಕಾಗಿದ್ರೆ, ನಿಮ್ಮಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗಿದ್ರೆ ಇಂಟೆಲೆಕ್ಚುಯಲ್ ಬಿಹೇವಿಯರ್ ಇದ್ರೆ ಮಾತ್ರ ಸಾಧ್ಯ. ಅದು ಕೇವಲ ಏನಂತ ಹೇಳಿದ್ರೆ ಇಡೀ ಜಗತ್ತನ್ನ ಸುತ್ಕೊಂಡು ಬನ್ನಿ, ಯಾರು ಮೊದಲು ಸುತ್ಕೊಂಡು ಬರ್ತೀರಿ, ಮುಖವನ್ನು ಹಾಕೊಂಡ್ ಬರ್ತೀರಿ ಅಂತ ಹೇಳಿದಾಗ ಷಣ್ಮುಖರನ್ನ ಹೊರತುಪಡಿಸಿ ಗಣೇಶ ಏನಂತ ಹೇಳಿದ್ರೆ ತನ್ನ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನೇ ಏನಂತ ಹೇಳಿದ್ರೆ ತಿಳಿಬಿಟ್ಟೆ ಏನಂತ ನಾನೇ ಓದೋ ಬಂದಿದ್ದೆ ಅಂತ ಹೇಳಿ ತೋರಿಸಿದ್ರು. ಏನಂದ್ರೆ ಇಂಟೆಲೆಕ್ಚುಯಲ್ ಬಿಹೇವಿಯರ್. ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನೂರಾರು ವಿಷಯಗಳಿಗೆ ಏನಂತ ಹೇಳಿದ್ರೆ ತುಂಬಿದ ತಲೆಗಳಾಗಿವೆ, ಅಭಿವೃದ್ಧಿ ಹೊಂದಿರತಕ್ಕಂಥ ತಲೆಗಳಾಗಿಲ್ಲ. ತುಂಬಿದ ಮೆದುಳುಗಳಾಗಿದೆ, ಅಭಿವೃದ್ಧಿ ಹೊಂದಿರತಕ್ಕಂಥ ಮೆದುಳುಗಳಾಗಿಲ್ಲ. ಅದು ಕೂಡ ಒಂದು ಮೆಸೇಜ್. ಇನ್ನೊಂದು ಮೆಸೇಜ್ ಏನು ಅಂತ ಹೇಳಿದ್ರೆ ಅವರಲ್ಲಿ ಸುರೇಶ್ ಅವರು ಹೇಳಿದ್ರು ಏನಂತ ಹೇಳಿ ಇವತ್ತಿನ ಮಕ್ಕಳಲ್ಲಿ ವೊಕ್ಯಾಬುಲರಿ ಒಂದು ಕೊರತೆ ಇದೆ, ಶಬ್ದಕೋಶದ ಒಂದು ಕೊರತೆ ಇದೆ. ನಿಜವಾಗ್ಲೂ ಹೌದು. IAS ಆಗಲಿ, IPS ಆಗಲಿ, KS ಆಗಲಿ, SDA ಆಗಲಿ, FDA ಆಗಲಿ ಪ್ರತಿಯೊಂದರಲ್ಲೂ ಕೂಡ ಏನಂತ ಹೇಳಿದ್ರೆ ನಮಗೆ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಅಪ್ ಟು ಡಿಗ್ರಿ PG ಲೆವೆಲ್ ವರೆಗೂ ಕೂಡ ಏನಂತ ಹೇಳಿದ್ರೆ ಆ ಒಂದು ವೊಕ್ಯಾಬುಲರಿ ಬಗ್ಗೆನೇ ಏನಂತ ಹೇಳಿದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಲ್ಲೂ ಕೂಡ ಒಂದು ಮೆಸೇಜ್ ಇದೆ ಏನಂತ ಹೇಳಿದ್ರೆ ವೇದವ್ಯಾಸರು ಮಹಾಭಾರತವನ್ನ ಬೋಧನೆ ಮಾಡಬೇಕಾಗಿದ್ರೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತ ಹೇಳಿ ಗಣೇಶ ನೀನ್ ಏನಂತಾರೆ ಇದಕ್ಕೆ ಎಲ್ಲೂ ನೀವು ಮಿಸ್ಟೇಕ್ ಮಾಡೋದನ್ನ ಕಂಟಿನ್ಯೂಸ್ ಮಾಡಬೇಕು. ಅವಾಗ ಗಣೇಶ ಏನ್ ಚಾಲೆಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಒಂದೇ ಚಾಲೆಂಜ್ ಮಾಡ್ತಾರೆ, ನೀವು ಹೇಳ್ಕೊತವ್ರಿ ನೀವು ನಿಂದಿಸ್ರೆ ಅಲ್ಲಿ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ. ಹಂಗ ಅವ್ರು ಏನಂತಾರೆ ಅಲ್ಲೂ ಕೂಡ ಏನಂತಾರೆ ಅವ್ರಲ್ಲಿ ಇರ್ತಕ್ಕಂಥ ವೊಕ್ಯಾಬುಲರಿ ಆ ಒಂದು ಕ್ವಾಲಿಟಿ ಬಿಲ್ಡಿಂಗ್ ಕೂಡ ಅಲ್ಲಿಂದ ಒಂದು ಮೆಸೇಜ್ ಪಾಸ್ ಆಗ್ತದೆ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ ಆ ಒಂದು ಗಣೇಶನನ್ನ ನೀವೇನಾದ್ರೂ ನೋಡಿದ್ರೆ ದೊಡ್ಡ ಕಿವಿಗಳಾಗಿರ್ಬೋದು, ದೊಡ್ಡ ಸೊಂಡಲಾಗಿರ್ಬೋದು, ಹೌದ್ರಲ್ಲಿ ಪ್ರತಿಯೊಂದು ಕೂಡ ಏನಂತ ಹೇಳಿದ್ರೆ ಅವ್ರನ್ನ ಕಲಿತಕ್ಕಂಥ ವಿಷಯಗಳು ಬಹಳ ಇದೆ. ಆದ್ರೆ ಇಲ್ಲಿ ನಾವು ಅದನ್ನ ಪ್ರತಿಷ್ಠಾಪಿಸುವ ಒಂದು ಮೂಲ ಉದ್ದೇಶ ಏನಂತ ಹೇಳಿದ್ರೆ ಇವತ್ತಿನ ಮಕ್ಕಳಲ್ಲಿ ನಮ್ಮ ಭಾರತ ಸಂವಿಧಾನದ ಪೀಠಿಕೆಯಲ್ಲೂ ಕೂಡ ಏನಂತ ಹೇಳಿದ್ರೆ ಎಟರ್ನಿಟಿ, ಇಂಟಗ್ರಿಟಿ, ಬಾಧಗಳು ಇವೆಲ್ಲ ಎಲ್ಲೋ ಕಳೆದು ಹೋಗ್ಲತ್ತವೆ. ಅವು ಕಳೆದು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಏನಂತಂದ್ರೆ ಇವತ್ತಿನ ಆಚರಣೆ ಮಾಡುವಂತ ಅವಶ್ಯಕತೆ ಇದೆ. ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ಕ್ವಾಲಿಟಿಯಲ್ಲಿ ಕಡಿಮೆ ಇರಬಾರ್ದು ಅನ್ನೋ ಕಾರಣಕ್ಕೆ ಏನಂತಾರೆ ಇದನ್ನ ಆಚರಣೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ನೋಡ್ಬೋದು
ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಮೊದಲನೇ ಪೇಜಲ್ಲಿ ಏನಂತಂದ್ರೆ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಏನಂತಂದ್ರೆ ಇಂಟಗ್ರಿಟಿ, ಎಟರ್ನಿಟಿ ಅಂಡ್ ಫಾದರ್ಹುಡ್, ಭ್ರಾತೃತ್ವದ ಭಾವನೆ ಎಲ್ಲಿದೆ? ಸತ್ತು ಹೋಗಿದೆ, ಎಲ್ಲಿ ಉಳಿದಿಲ್ಲ. ಒಂದು ಮಾತು ಯಾರನ್ನ ಏನಾರ ಅಂದ್ರೆ ಹೂವಿನ ಮೇಮೆಗೆ ಬರುವಂತ ಕಾಲ. ಆದ್ರೆ ಇದೆಲ್ಲ ಏನಂತಾರೆ ಇವತ್ತು ಅದನ್ನ ಬೆಳೆಸ್ಕೊಳ್ಬೇಕಾಗಿದೆ. ಎಲ್ಲರೂ ಕೂಡ ಏನಂತಾರೆ ಒಬ್ಬರಿಗೊಬ್ಬರು ಕೈ ಇಟ್ಕೊಂಡು ಹೋಗ್ಬೇಕಾಗಿದೆ. ಸಾಮಾಜಿಕ ಹೊಣೆಗಾರಿಕೆಯನ್ನ ಬೆಳೆಸ್ಕೊಳ್ಳುವಂಥದ್ದು, ತಗೊಳ್ಳುವಂಥದ್ದು, ಹೊಣೆಗಾರಿಕೆಯನ್ನ ಹೊತ್ಕೊಳ್ಳುವಂಥದ್ದು, ಜವಾಬ್ದಾರಿಗಳನ್ನ ಬೆಳೆಸುವಂಥದ್ದು ಒಂದು ಯಾವ್ದಾದ್ರು ಉತ್ಸವ ನಮಗೆ ಮೆಸೇಜ್ ಕೊಡ್ತದೆ ಅಂತ ಹೇಳಿದ್ರೆ, ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಮೂಲ ಪಾಠ ಆಗಿರ್ತಕ್ಕಂಥ ಒಂದು ಲೀಡರ್ ಆಗಿರ್ತಕ್ಕಂಥ ಬಾಲಗಂಗಾಧರ ತಿಲಕ್ ಅವರು ಕೂಡ ಮನೆಯಲ್ಲಿ ಮಾಡ್ತಕ್ಕಂಥ ಆಚರಣೆಯನ್ನ ಹಿಂದೂ ಸಾಮ್ರಾಟ್ ಛತ್ರಪತಿ ಶಿವಾಜಿ ಅವರು ಕೂಡ ಏನಂತ ಹೇಳಿದ್ರೆ ಈ ಒಂದು ಹಿಂದೂ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಬ್ರಿಟಿಷರ ಒಂದು ಸಿಂಹ ಸ್ವಪ್ನ ಆಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಏನಂತ ಹೇಳಿದ್ರೆ ಇದನ್ನೇ ಆಚರಣೆ ಮಾಡ್ಕೊಂಡು ಬಂದಿದ್ರು. ಬಹಳಷ್ಟು ವಿಷಯಗಳನ್ನ ಈ ಒಂದು ಗಣೇಶನ ಒಂದು ಆಚರಣೆಯಲ್ಲಿ ನಾವು ಕಲಿಬೇಕಾಗಿದೆ. ಇಷ್ಟೊಂದು ನಮ್ಮ ಈ ಸಂಸ್ಥೆಗೆ ಒಂದು ಕಲಿಗೆ ಹೋಗ್ಬಿಟ್ಟು ಬಂದಿರತಕ್ಕಂತ ನಮ್ಮ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕರು ಹಾಗೂ ಅದೇ ರೀತಿಯಾಗಿ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಹಿರೇಮಠ ಅವರಿಗೂ ಹಾಗೂ ಇಷ್ಟೊಂದು ಬಹಳ ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಏನಂತಂದ್ರೆ ನನ್ನ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಕ್ರವಾರ ದಿವಸ ಬಂದೆ, ಅವತ್ತು ಮಧ್ಯಾಹ್ನ 4 ಕ್ಲಾಸ್ ಮುಗಿಸ್ಕೊಂಡು ನಿಮಗೆ 1 ಗಂಟೆಗೆ ಬಂದೆ. ಅದು ಪರ್ಫೆಕ್ಟ್ 7 ಹೇಳಿದ್ರು, ನನಗೆ 12 ಗಂಟೆಗೆ ಅಂತ ಹೇಳಿದ್ರು. ನಾ ಯೋಚನೆ ಮಾಡಕ್ಕೆ 12 ಗಂಟೆಗೆ ಅಂತ ಹೇಳ್ತಾರೆ, ಮತ್ತೆ 2 ಕ್ಲಾಸ್ ನಾವು ತಗೊಂಡ್ ಮಿಸ್ ಆಗ್ತದ, ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಮಜಾ ನೋಡಿ ಹೆಂಗದ ದೇವರೇ ಕೂಡಿಸ್ಕೊಡ್ತಾನೆ. 1 ಗಂಟೆಗೆ ಇಲ್ಲಿ ಬಂದಿದ್ದೀನಿ, ಕರೆಕ್ಟ್ ನಾನು ಸ್ವಾಗತ ಮಾಡೋಕೆ ಇಲ್ಲಿ ಬಂದಿದ್ದೀನಿ. ಅದು ಎಲ್ಲ ಯಾಕೆ ಅವ್ರು ಅಂದ್ರೆ ಅದು ಸಮಯವನ್ನ ಒಳ್ಳೇದು ಮಾಡ್ಬೇಕಂತ ಮನಸ್ಸಿತ್ತಂದ್ರೆ ಅದು ಗಣೇಶ ಆಗಲಿ ದೇವರಲ್ಲಿ ಏನ್ ಮಾಡ್ತಾನ ಕುಟುಂಬ ಯಾಕೆ ನಾ ಹೇಳ್ತೀನಿ ಅಂತಂದ್ರ ಒಳ್ಳೇದು ಮಾಡ್ಬೇಕು ಮನಸ್ಸಿನಾಗ ನಮ್ಮಲ್ಲಿ ದಿನವಾಗಿ ಅದ ದೃಢ ಸಂಕಲ್ಪ ಅದ. ಯಾಕಂದ್ರೆ ಮಕ್ಕಳಿಗೋಸ್ಕರ ಏನಾದ್ರು ಒಂದು ಮೋಟಿವೇಟ್ ಮಾಡ್ಬೇಕು, ಏನೋ ಮಾಡ್ಬೇಕು ಅನ್ನೋದೊಂದು ನಮ್ಮ ತಲೆಯಾಗ ಅದೇ ದೇವರೇ ತಾನೇ ಏನ್ ಮಾಡ್ತಾನ ದಾರಿ ಕೊಡೇ ಕೊಡ್ತಾನೆ. ಹಂಗಾಗಿ ಇವತ್ತು ಈ ಒಂದು ಸಿಚುವೇಶನ್ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಬೇಕಂದ್ರ, ತಾಯಿಯ ಗರ್ಭದಿಂದ ಮಗು ಭೂಮಿಗೆ ಬರುವಾಗ ಅದಕ್ಕ ಉಸಿರಿತ್ತು. ತಾಯಿಯ ಗರ್ಭದಿಂದ ಮಗು ಭೂಮಿಗೆ ಬರುವಾಗ ಅದಕ್ಕೆ ಉಸಿರಿತ್ತು. ಈ ದೇಹವನ್ನ ಬಿಟ್ಟು ಮಣ್ಣಿಗೆ ಈ ಒಂದು ದೇಶ ಈ ಒಂದು ಜಗತ್ತನ್ನ ಬಿಟ್ಟು ದೇಹ ಮಣ್ಣಿಗೆ ಹೋಗುವಾಗ ಅದಕ್ಕ ಉಸಿರಿತ್ತು, ಹೆಸರಿತ್ತು, ಉಸಿರಿಲ್ಲ. ಮಜಾನ ಹುಟ್ಟಿದಾಗ ಉಸಿರಿತ್ತು, ಹೆಸರಿರ್ಲಿಲ್ಲ. ಸತ್ತಾಗ ಹೆಸರಿತ್ತು, ಉಸಿರಿರ್ಲಿಲ್ಲ. ಜೀವನ ಇಷ್ಟೇ, ಹೆಸರು ಮತ್ತು ಉಸಿರಿನ ನಡುವಿನ ಒಂದು ಲೀಲಾಜಾಲ. ಕಣ್ಣು ತೆಗೆದಾಗ ಜನನ, ಕಣ್ಣು ಮುಚ್ಚಿದಾಗ ಮರಣ. ಕಣ್ಣು ಮುಚ್ಚಿ ಕಣ್ಣು ತೆರೆದ ನಡುವೆ ಗ್ಯಾಪ್ ಅದಲ್ಲ, ಅದೇ ಸುಂದರವಾಗಿರ್ತಕ್ಕಂಥ ಜೀವನ. ಒಂದ್ಸತಿ ಗಣಪತಿಗೆ ಯಾರೋ ಕೇಳಿದ್ರಿ, ನೀ ಇರದೇ 5 ದಿವಸ ಇರ್ತಿ, ನೀವೆಲ್ಲ ಆಲ್ರೆಡಿ ಸ್ಟೇಟಸ್ ನೋಡಿರ್ತೀವಿಲ್ಲ, ನೀ ಇರದೇ 5 ದಿವಸ ಇರ್ತಿ, ಎಷ್ಟು ಖುಷಿಯಿಂದ ಇರ್ತಿಲ್ಲ, ಯಾಕೆ ಇರ್ತಿ ಅಂತ ಕೇಳಿದಾಗ ಗಣೇಶ ಉತ್ತರ ಕೊಡ್ತಾನ, ಯಾರು ಇವ್ರ ಒತ್ತಿ ಎತ್ತಿ ಮನಸ್ಸಾಗಿರ್ತಾರ ನೋಡು, ಅವರೇ ಒಂದ್ ವಿಷಯ ಏನ್ ಮಾಡ್ತಾರ, ಒಟ್ಟು ಮುಗಿಸ್ತಾರೆ ಗೊತ್ತದ. ಹಂಗಾಗಿ ಏನ್ ಮಾಡ್ತೀನಿ, ಇರೋದು 5 ದಿವಸ ಇದ್ರು ಕೂಡ ಒಂದು ಚೆನ್ನಾಗಿ ವಿಜೃಂಭಣೆಯಿಂದ ಹೋಗ್ತೀನಿ. ಕರೆಕ್ಟ್ ನಾವು ಕರ್ಕೊಂಡ್ ಬರೋದ್ರಾಗ ಅವನಿಗೆ ನಡೆಸಿ ನೀಟಾಗಿ ಕರ್ಕೊಂಡ್ ಬರ್ತೀವಿ. ಇವತ್ತು ವಾಪಸ್ ಹೋಗಿ ಏನ್ ಮಾಡ್ತೀವಿ, ಹೋಗಾಡ್ತೀವಿ. ಅಂದ್ರೆ ಜೀವನದಲ್ಲೂ ಕೂಡ ಹಿಂಗೆ ದೇವರಿನ ಕೈಯಲ್ಲಿ ಬಹಳ ನಮ್ಮಲ್ಲಿ ಪಾಠ ಅದ. ನಾವು ಯಾರು ಎತ್ತಿ ನಾವು ಮನಸ್ತಾರ ನಾವು ಜಾಸ್ತಿ ಅಹಂಕಾರದಿಂದ ಏನ್ ಮಾಡ್ಬಾರ್ದು, ಹೋಗ್ಬಾರ್ದು. ಯಾಕಂದ್ರೆ ನಾವು ಮ್ಯಾಗ ನಾವು ಒಂದು ಆತ್ಮವಿಶ್ವಾಸ ಇರ್ಬೇಕಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರನ್ನೂ ಕೂಡ ನಾವು ಡಿಫೆಂಡ್ ಆಗಬಾರ್ದು. ನಿಮ್ಗೆ ಏನು ಗೊತ್ತಾ, ಶಿಕ್ಷಣ ಯಾಕೆ ಕಲಿಬೇಕು? ನನಗೆ ಇದ್ರ ಬಗ್ಗೆ ಚೆನ್ನಾಗಿ ಸಾಹಿತ್ಯಗಳು ಕುಂತಾಗ ಒಬ್ಬರು ನಮ್ಮ ಆತ್ಮೀಯರಾದ ಜವರ್ಗಿ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಸರ್ ಈಶ್ವರ್ ಸರ್ ಬಂದ್ರೆ ಮಾತಾಡ್ತಾರ, ನಾವ್ ಯಾಕೆ ಶಿಕ್ಷಣ ಕಲಿಬೇಕು, ಎಜುಕೇಶನ್ ಯಾಕೆ ಇಂಪಾರ್ಟೆಂಟ್ ಅದ ನಿಮ್ಗ? ಈಗ ಗಣಪತಿ ವಿಸರ್ಜನೆ ಮಾಡೋದು, ಕೂಡ್ಸೋದು, ಆ ಕಾರ್ಯಕ್ರಮ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಇತ್ತ? ಸ್ವಲ್ಪ ಕೆಲವು ವಿಚಾರಗಳು ಗೊತ್ತಿತ್ತ? ಹಲವಾರು ವಿಚಾರಗಳನ್ನ ತಿಳ್ಕೊಳಕ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ನಾವೇ ನಮ್ಮಲ್ಲಿ ಆತ್ಮವಿಶ್ವಾಸ ಬರ್ಬೇಕಂತಂದ್ರೆ, ನಮಗ ಅನುಭವ ಆಗ್ಬೇಕಂತಂದ್ರ ಬರೇ ಯಾರ ಸೋಮೇಶ್ವರ ಶತಕದಲ್ಲಿ ಎಲ್ಲರೂ ದ್ವಿತೀಯ ಪಿಸಿ ಕತ್ ಬಂದಿರಿ 12ರ ಒಂದು ವಚನ ಇತ್ತು. ಯಾವುದು ಸೋಮೇಶ್ವರ ಶತಕದಲ್ಲಿ ಸಂರಕ್ಷಣೆ ಹೆಂಗಾಗಬೇಕಂತೇಳಿ ಒಂದು ಲೈನ್ ಇದ್ದು, ಕೆಲವೊಮ್ಮೆ ಮಲ್ಲವರಿಂದ ಕತ್ತು, ಕೆಲವೊಮ್ಮೆ ಮಾಲ್ಪರಿಂದ ಮಾಡಲ್ಪಟ್ಟು, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಮ್, ಕೆಲವೊಮ್ಮೆ ಶಾಸ್ತ್ರ ಪುರಾಣಗಳಂ ಕೇಳುತ್ತಮ್, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಮ್, ಕೆಲವೊಮ್ಮೆ ಶಾಸ್ತ್ರ ಪುರಾಣ, ಕೆಲವೊಮ್ಮೆ ಸಜ್ಜನ ಸಂಘದಿಂದ ಅರಿಯಲ್ಲ. ಲೈಫ್ನಾಗ ಕೆಲವೊಂದು ಮತ್ತೊಬ್ರು ನೋಡಿ ಮಾಡೋದ್ರ ಕಲಿಬೇಕು, ಕೆಲವೊಂದು ಹೆಂಗ್ ಕಲಿಬೇಕಂದ್ರೆ ಬಲ್ಲವರಿಂದ ಕಲಿಬೇಕು, ಕೆಲವೊಂದು ಹೆಂಗ್ ಕಲಿಬೇಕಂತ ಶಾಸ್ತ್ರ ಪುರಾಣಗಳನ್ನ ಓದಿ ತಿಳ್ಕೋದ್ರಿಂದ ಕಲಿಬೇಕು, ಕೆಲವೊಂದು ಹೆಂಗ್ ಕಲಿಬೇಕಂದ್ರೆ ಸಜ್ಜನ ಸಂಘದಿಂದ ಏನ್ ಮಾಡ್ಬೇಕು, ಕಲಿಬೇಕು. ಇದೆಲ್ಲ ಇರೋದು ಸಜ್ಜನವರ ಸಂಘ.
ಸಾಲ ಸಜ್ಜನರ ಸಂಘ ಹೆಜ್ಜೆಯನ್ನು ಸೇರಿದಂತೆ ದೂರ ದುರ್ಜನರ ಸಂಘ ಕಿಡಿಯ ಒಯ್ದು ಕಲ್ಲೊಯ್ದು ಕಿಡಿಯ ಕೊಂಬಂತೆ ಅಂತ ಕೂಡ ಸಂಗಮದೇವ ಹೆಂಗ್ ಹೇಳ್ತಾನೆ ಸರ್ವಜ್ಞ ಆಗ್ಬೇಕಂದ್ರೆ ಸರ್ವರೊಳಗೆ ನುಡಿಕತೆ ಏನಾಗಬೇಕು ನಾವು ಸರ್ವಜ್ಞ ಸರ್ವಜ್ಞ ಅದರ ಅರ್ಥ ಎಷ್ಟು ಸರ್ವ ಪ್ಲಸ್ ಜ್ಞಾನ ಇಸಿಬೇಕು ಸರ್ವಜ್ಞ ಸರ್ವಜ್ಞನಿಂದ ಸರ್ವಜ್ಞ ಆದವನು ಗರ್ವದಿಂದಲ್ಲ ಸರ್ವರೊಳಗೆ ನುಡಿಕತೆ ಏನಾಗ ಸರ್ವಜ್ಞ. ನೀವು ಕೂಡ ಅಹಂಕಾರ ಬಿಡ್ರಿ, ಕೆಲವು ವಿಚಾರಗಳು ನಾ ಯಾಕೆ ಮತ್ತೊಬ್ಬರ ಕೈ ಕಡಿಬೇಕನ್ನೋದು ವಿಚಾರಗಳು ಬೇಡ. ಮೊದಲು ನಿಮ್ಗಿಂತ ಇದೊಂದು ಅವಿಕುಂತ ಅದಕ್ಕೆ ಬಂದ ಏನೋ ಸಣ್ಣ ವಿಚಾರ ಅದ, ಅದನ್ನ ನಾವ್ ಏನ್ ಮಾಡ್ಬೇಕು, ಕೀಪ್ ಮಾಡ್ಕೋಬೇಕು. ಇವತ್ತಿನ ಯಾರ ಬಗ್ಗೆ ಕರೆದಾಗಲ್ಲ ನಾಯಕ ಸಣ್ಣ ಕಡ ನಾಯಕ ಕೈಬೇಕು. ಮತ್ತೆ ನಮ್ಮ ಮನೆ ಗುರು ಹಿರಿಯರು ಅಂತ ಇರ್ತಾರೆ, ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ನಂಬರ್ ತಿಳಿತೆ ಅಂತ ಏನ್ ಮಾಡ್ಬಾರ್ದು, ಗರ್ವದಿಂದ ಹೋಗ್ಬಾರ್ದು. ಗರ್ವದಿಂದ ಜೀವನದಾಗ ಏನ್ ಮಾಡಾಕ ಸಾಧ್ಯ ಇಲ್ಲ. ನಾ ಹೆಂಗಿರ್ಬೇಕಂದ್ರೆ ಮುಗಿದ ಕೈ ಬಾಗಿದ ನೆರೆ ಎರಡು ರೂಟ್ಸ್. ನಿಮ್ಗೆ ಇನ್ನೊಂದು ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ಸಂದರ್ಭದಾಗ ನೀವು ಲೈಫ್ ಒಂದು ಪ್ರಿನ್ಸಿಪಲ್ ಅದ, ಒಂದು ವರ್ಕ್ ಮೋರ್ ಟಾಪ್ಲೆಸ್, ಒಂದು ಕೆಲಸ ಹೆಚ್ಚಿಗೆ ಮಾಡಿ ಮಾರ್ಕ್ ಕಮ್ಮಿ ಮಾಡಿ, ಫಸ್ಟ್ ಪ್ಲಾನಿಂಗ್. ಸೆಕೆಂಡ್ ಪ್ಲಾನಿಂಗ್ ಏನ್ ಗೊತ್ತೇ, ವರ್ಕ್ ಮೋರ್ ಟಾಪ್ ಬಿ ಮೋರ್, ಕೆಲಸ ಜಾಸ್ತಿ ಮಾಡಿ ಮಾರ್ಕ್ ಬಿ ಜಾಸ್ತಿ, ಇದು ಸೆಕೆಂಡ್ ಪ್ಲಾನಿಂಗ್. ಇನ್ ಥರ್ಡ್ ಪ್ಲಾನಿಂಗ್ ವರ್ಕ್ ಪ್ಲಸ್ ಟಾಪ್ಲೆಸ್, ಕೆಲಸ ಮಾಡಬೇಡಿ ಮಾರ್ಕ್ ಮಾಡಬೇಡಿ, ಇದು ಮೂರೇ ಪ್ಲಾನಿಂಗ್. ನಾಲ್ಕನೇದು ಗೊತ್ತೇನು, ಮೂರು ವರ್ಷ ಇರೋದ್ರಿ ನನಗೆ ಯಾವ್ದು ಸಂಬಂಧ ಇಲ್ಲ, ಅದು ಯಾರು ಪಾಸ್ ಮಾಡಿ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್. ನಾ ಸ್ಟೂಡೆಂಟ್ ಇದ್ದಾಗ ನಾವೇನ್ ಮಾಡ್ತಿದ್ವಿ ಅಂದ್ರೆ ವರ್ಕ್ ಮೋರ್ ಟಾಪ್ಲೆಸ್ ಪಾಲಿಸಿ ಇತ್ತು. ಈ ಸಲ ಮಾತಾಡಿದ್ರೆ ನಡೆಯಂಗಿದೆ, ಯಾಕಂದ್ರೆ ದಿನ ಪಾಠ ಮಾಡ್ಬೇಕು ಮಾಡ್ಬೇಕು. ಈಗ ಎರಡೇ ಪಾಲಿಸಿ ವರ್ಕ್ ಮೋರ್ ಟಾಪ್ ಮೋರ್. ನೀವು ಈ ಸದ್ಯ ಸ್ಟೂಡೆಂಟ್ ಅದಿಲ್ಲ, ನೀವು ಫಸ್ಟ್ ಪಾಲಿಸಿ ಪಾಲನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅರ್ಥ ಆಗಲ್ಲ. ಹಂಗಾಗಿ ನೀವೆಲ್ಲರೂ ಕೂಡ ಇವತ್ತ ಕಲಿಬೇಕಂತ ಬಂದಿರಿ, ಕಲೀರಿ, ಗರ್ವದಿಂದ ಕಲಿವಾರಿ, ಅದು ಹೆಮ್ಮೆಯಿಂದ ನಮ್ಗೆ ಏನೋ ತಿಳ್ಕೊಬೇಕಂತ ಮಾಡಿ ಅದನ್ನ ಕಲೀರಿ. ಗಣೇಶ ನಿಮ್ಗೆ ಎಲ್ರಿಗೂ ಒಳ್ಳೇದ್ ಮಾಡಿ. ಇವತ್ತ ಬುಧವಾರ ದಿನ ಸ್ಥಾಪನೆ ಆಗಿರ್ತಕ್ಕಂಥ ಗಣೇಶ ಇವತ್ತೇನ್ ಮಾಡ್ತಾನ ಸಂಡೇ ದಿನ 5 ದಿನ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದಾರೆ. ಮತ್ತೆ ಇನ್ನೊಂದ್ ಏನಂದ್ರೆ ರಾಜೇಶ್ವರ್ ಅವರು ಉತ್ತಮವಾಗಿ ಎಲ್ಲರಿಗೂ ಗೈಡ್ ಮಾಡ್ಕೊಂತ, ಅವರು ಕೂಡ ಇಲ್ಲಿ ನಮ್ಮ ಮನೆ ನಡೆದ ತೆರೆ ಹಿಂದಿನ ಸಾಧಕರಾಗಿ ನಿಮ್ಗೆ ಎಲ್ಲರಿಗೂ ಮೋಟಿವೇಟ್ ಮಾಡಿ, ಅವ್ರು ಬೇಕಾದ್ರೆ ನೋಡಿ ನೀವು ನಾನು ಬಂದಾಗ ಗಮನಿಸ್ತೀವಿ, ಅವ್ರು ಸ್ಟೇಜ್ ಮೇಲೆ ಮಾತಾಡೋ ಸ್ಟೇಜ್ ಮೇಲೆ ಬರೋದಿಲ್ಲ, ಅವ್ರು ಹಿಂದೆ ಬ್ಯಾಕ್ ಗ್ರೌಂಡ್ ಆಗಿ ನಿಮ್ಗೆ ಎಲ್ಲರಿಗೂ ಮೋಟಿವೇಟ್ ಮಾಡ್ತಾರೆ. ಬಟ್ ಅವ್ರು ಹಿಂದೆ ಹೋಗ್ತಾರೆ. ಅವ್ರು ಯಾಕೆ ಮಾಡ್ತಾರೆ ನಿಮ್ಗೆ ಏನ್ ಬೇಕಾಗದ, ಒಂದು ಗೈಡರ್ಸ್, ಆ ಗೈಡರ್ ಸಿಕ್ಕಿದಾಗ ಅವರನ್ನ ನೀಟಾಗಿ ಏನ್ ಮಾಡ್ಬೇಕು, ನೀವು ಸದುಪಯೋಗ ಅವ್ರು ಬೆಳೀತಕ್ಕಂಥ ವಿಚಾರಗಳನ್ನು ಏನ್ ಮಾಡ್ಬೇಕು, ತಿಳ್ಕೊಬೇಕು. ಇದು ಓಕೆನಾ? ನೀವೆಲ್ಲರೂ ಆಲ್ಮೋಸ್ಟ್ ಎಲ್ಲ ನಮ್ಮ ಮಹಾಲಕ್ಷ್ಮಿ ಕಾಲೇಜ್ ವಿದ್ಯಾರ್ಥಿಗಳು ಇದ್ದೀರಿ, ಮತ್ತೆ ಬೇರೆ ಬೇರೆ ಕಡೆದೆಲ್ಲ ಕಲ್ತೋಯ್ತೀರಿ. ಇವತ್ತು ಎಲ್ಲರಿಗೂ ಕಂಪ್ಯೂಟರ್ ಜ್ಞಾನ ಬಹಳ ಇಂಪಾರ್ಟೆಂಟ್ ಅದ. ನೀವೆಲ್ಲರೂ ಕೂಡ ಕಂಪ್ಯೂಟರ್ ನ ಕಲೀರಿ. ಯಾಕಂದ್ರೆ ಇವತ್ತು ಜಗತ್ ಹೆಂಗದಂತಂದ್ರೆ ಹಿಂದಿನ ಹಿಸ್ಟ್ರಿ ಯಾರು ಕೇಳಲ್ಲ. ಅಕ್ಬರ್ ಹೆಂಗಿದ್ದ, ಬಾಬರ್ ಹೆಂಗಿದ್ದ, ಅಕ್ಬರ್ ಬಾಬರ್ ಅವರೆಲ್ಲ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದು ಇತಿಹಾಸ. ಬಟ್ ನಮ್ಗೆ ಇವತ್ತು ಏನದ 5G 6G 7G ಬರೋ ಒಂದು ಅಪ್ಕಮಿಂಗ್ ಜನರೇಷನ್ ಅದ. ಈಗ ನಾವು ಕಂಪ್ಯೂಟರ್ ಕಲಿಯಲೇಬೇಕು. ಟೆಕ್ನಿಕಲ್ ಹ್ಯಾಂಡ್ ಮಾಡ್ಬೇಕು. ಈಗ ಕಂಪ್ಯೂಟರ್ ಕಲಿಯಲೇಬೇಕು. ಎಕ್ಸಾಂಪಲ್ ಏನಂದ್ರೆ ನಮ್ಮ ಸಿಸ್ಟರ್ ಅವರು, ನಮ್ಮ ರಾಜು ಸರ್, ನಮ್ಮ ರೀಸೆಂಟ್ ಆಗಿ ನಮ್ಮ ಸಿಸ್ಟರ್ ಅವರು ಸರ್ ಬೆಂಗಳೂರಿನಲ್ಲಿ, ಅವರು ಇಲ್ಲೇ ಬಸವಶ್ರೀ ಕಾಲೇಜ್ಗೆ ಡಿಗ್ರಿ ಮುಗಿದ್ರಿ. ಇದು ಹೇಳುವಾಗ ಅವಶ್ಯಕತೆ ಆಗಿದೆ. ಈಗ ಡಿಗ್ರಿ ಮುಗಿದ ಅವ್ರಿಗೆ ಏನಂದ್ರ ಅವ್ರು ನೀಟಾಗಿ ಡಿಗ್ರಿ ಮುಗಿಸಿ 2 ವರ್ಷ ಆಗಿತ್ತು. 2 ವರ್ಷ ಆಗಿತ್ತು. ಸ್ವಲ್ಪ ಕಂಪ್ಯೂಟರ್ ಸ್ವಲ್ಪ ಇಂಗ್ಲಿಷ್ ಇಲ್ಲೇ ಕಲಿಸಿದ್ದು ಸರ್, ಅವ್ರಿಗೆ ಸ್ವಲ್ಪ ಐಡಿಯಾ ಇತ್ತು. ಮ್ಯಾರೇಜ್ ಆಗಿ 2 ವರ್ಷ ಆಯ್ತು, ಡಿಗ್ರಿ ಮುಗಿದು 2 ವರ್ಷ ಆಯ್ತು. ಸುಮ್ ಹೋಗಿ ಏನ್ ಮಾಡ್ಯಾರ, ಅಲ್ಲಿ ಸಣ್ಣ ಸಣ್ಣ ಕಂಪ್ನಿ ಇರ್ತಾವಲ್ರಿ, ಇವು ಇದ್ರಾಗ ಗಾಡಿ ಇಂಜಿನ್ ಇರ್ತಾವ, ಅಲ್ಲಿ ಹೋಗಿ ಸುಮ್ ಸೂಪರ್ವೈಸರ್ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಂತ ಬೆಂಗಳೂರದಾಗ ಹೋಗ್ಯಾರ. ಅವ್ರ ಬೈಲಕ್ಕಂತ ಇಂಗ್ಲಿಷ್ ಜ್ಞಾನ ಅವ್ರಿಗೆ ಒಂದು ವಾರ ಏನಿರ್ತದ ಟ್ರೈನಿಂಗ್ ಇರ್ತಲ್ಲ, ಆ ಟ್ರೈನಿಂಗ್ ಏನ್ ಮಾಡ್ಯಾರ ಅವರು ನಮ್ಮ ತಂಗಿಯವ್ರಿ ಹೋಗಿ ಸ್ವಲ್ಪ ಟ್ರೈನಿಂಗ್ ಬಂದಾಗ ಅವ್ರಿಗೆ ಬಿಟ್ಟ ಇಂಗ್ಲಿಷ್ ಏನ್ ಕ್ವಶನ್ ಕೇಳ್ಯಾರ. ಆ ಕಂಪ್ನಿ ಬಗ್ಗೆ ಇಷ್ಟು ಸ್ವಲ್ಪ ನೋಡಿದಾಗ ಕಾಣ್ತಾರೆ, ತಿಳ್ಕೊಂಡು ನೀಟಾಗಿ ಇಂಗ್ಲಿಷ್ ಕ್ವಶನ್ ಮಾಡ್ಯಾರ. ಅವ್ರೇನ್ ಮಾಡ್ರಿ 2 ದಿವಸ ಗಮನಿಸ್ಯಾರ. 3ನೇ ದಿವಸ ನಾಳೆ ನಿಮ್ಗೆ ಸ್ಕ್ರಿಪ್ಟ್ ಕೊಡ್ತೀವಿ, ನಾಳೆ ಬಂದು ಏನ್ ಮಾಡ್ಬೇಕು ಇದನ್ನ ಟೀಚ್ ಮಾಡ್ಬೇಕಂತ. ಅದನ್ನ ಯಶಸ್ವಿಯಾಗಿ ಏನ್ ಮಾಡ್ಯಾರ ಅವರು ನಿಭಾಯಿಸ್ಯಾರ. ಇವತ್ತಿನ ಸೂಪರ್ವೈಸರ್ ಡ್ಯೂಟಿಗೆ ಹೋದಾಗ ನಮ್ಮ ಸಿಸ್ಟರ್ ಆ ಇದಾಗೆ ಇವತ್ತು ಅಲ್ಲಿ ಒಂದು 60-70 ಮಂದಿ ಮೇಲೆ ಗೈಡರ್ ಆಗಿ ಇವತ್ತು 2 ಟೈಮ್ ಊಟ ಅವ್ರ ಬೇಡಿ, ಟೀ ಅವ್ರ ಬೇಡಿ, ಮತ್ತೆ 30 ವರ್ಷ ರೂಪಾಯಿ ಸ್ಯಾಲರಿ ತಗೊಳತ್ತಾರ. ಕಾರಣ ಇಷ್ಟೇ, ಅವ್ರ ಮೇಲೆ ಇರ್ತಕ್ಕಂಥ ನಾಲೆಜ್ ಯಾವತ್ತು ಏನ್ ಮಾಡಲ್ಲ, ಕೈ ಬಿಡೋದಿಲ್ಲ. ನೀವು ಏನ್ ಮಾಡ್ಬೇಕಂದ್ರೆ ಲೈಫ್ ನ ಕಲ್ಸ್ಕೊಟ್ಟಿದ್ದು ಏನಿಲ್ಲ, ಅದು ನಾಲೆಜ್. ಹಾಗಾಗಿ ಈ ಸಂದರ್ಭದಾಗ ಮಾತಾಡಕ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸಿ ಎಲ್ಲರಿಗೂ ಕೂಡ ಸಮ್ಮೇಳನ ಮತ್ತು ಮಕ್ಕಳ ಕಲಿಕೆಗಳ ಇವೆಲ್ಲ ಈ ರೀತಿ ಉದ್ದೇಶಿತ ಮಾಡಲು ಕೆಲವೊಂದ ಇವಾಗ ಅಡ್ಮಿಸಿಟಿ ಅಂದ್ರೆ ನೀವು ಸಾರ್ವಜನಿಕ ಸ್ಥಳ ಇರಲ್ಲ, ಅಲ್ಲಿ ಒಂದು ಯಾವ್ದೋ ಬಾವಿ ಅಥವಾ ಬೋರ್ವಾಲು, ಒಂದು ದೇವಸ್ಥಾನ, ಇಂಥ ಯಾವುದೇ ಸ್ಥಳಗಳಲ್ಲಿ ನೀವು ಪ್ರವೇಶವನ್ನು ಜಾತಿ ಕಾರಣಕ್ಕೆ ನಿರಾಕರಣೆ ಮಾಡ್ತೀವಿ ಅಂದ್ರೆ ಮುಕ್ತವಾಗಿ ಬಂದು ನೀವು ಕಾರಣಕ್ಕೆ ದೂರು ಸಲ್ಲಿಸಬಹುದು. ಅಂದ್ರೆ
ನಮ್ಮ ಕಾನೂನು ಏನು 14 ಮಂದಿ ಏನ್ ಹೇಳ್ತಾರೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನ. ಅಲ್ಲ, ಕಾನೂನಿನ ಮುಂದೆ ಎಲ್ಲರೂ ಸಮಾನ. ಆ ರೀತಿ ಮಾಡೋದು ತಪ್ಪು. ಅದು ನಮ್ಮ ದೇಶದಲ್ಲಿ ಗೊತ್ತಿಲ್ಲ ನಿಮ್ಗೆ. ನಮ್ಮ ಮೇಲೆ ದೇಶದಲ್ಲಿ ಅತಿ ಬಲಿಷ್ಠವಾದ ಕಾನೂನು ಯಾವ್ದಂದ್ರೆ ಅಟ್ರಾಸಿಟಿ ಕಾಯ್ದೆ. ಯಾಕಂದ್ರೆ ಉಳಿದ ಎಲ್ಲಾ ಪ್ರಕರಣಗಳ ತನಿಖೆ PSI ಮತ್ತೆ CBI ಕಾನ್ಸ್ಟೇಬಲ್ ಮಾಡಬಹುದು. ಬಟ್ ಅಟ್ರಾಸಿಟಿ ಕೇಸನ್ನ ಅಬೌಟ್ DSP ಅಧಿಕಾರಿಗಳೇ ಮಾಡಬಹುದು. DSP SP ಈ ಅಧಿಕಾರಿಗಳೇ. ಗಣೇಶೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸಂಸ್ಥೆಯ ಕಾರ್ಯದರ್ಶಿಗಳೇ, ನಮ್ಮ ಕಾಲೇಜಿನ ಪ್ರಾಚಾರ್ಯರೇ, ಈಗ ತಾನೇ ಮಾತಾಡಿರುವ ಹಿರೇಮಠವರೇ, ತರಬೇತಿ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶದಲ್ಲಿ ಆಚರಿಸುವಷ್ಟು ಹಬ್ಬಗಳು, ಉತ್ಸವಗಳು, ಜಾತ್ರೆಗಳು, ಹರಿದಿನಗಳು ಜಗತ್ತಿನಲ್ಲಿ ಎಲ್ಲಿ ಆಚರಣೆ ಮಾಡೋದಿಲ್ಲ. 15 ದಿವಸಕ್ಕೊಂದು ಹಬ್ಬ ಬರ್ತಾವೆ. ಒಂದು ತಿಂಗಳಿಗೆ ಹುಣ್ಣಿ, ತಿಂಗಳಿಗೆ ಅಮಾವಾಸ್ಯೆಗೆ ಹಬ್ಬಗಳು. ಅವು ಸುಮ್ಮನೆ ಟೈಮ್ ಪಾಸ್ ಮಾಡಿಲ್ಲ. ಪ್ರತಿಯೊಂದು ಹಬ್ಬಕ್ಕೂ ಹಿನ್ನೆಲೆ ಇದೆ, ವೈಜ್ಞಾನಿಕ ಹಿನ್ನೆಲೆ ಇದೆ, ಮೌಢ್ಯತೆ ಅಲ್ಲ. ಹಿಂದಿನ ಹಿರಿಯರಿಗೆ ಸೈನ್ಸ್ ಅಂತಾರಂತ ಗೊತ್ತಿದ್ದಿಲ್ಲ ಅಷ್ಟೇ ಅವ್ರಿಗೆ. ನಾವು ಅದಕ್ಕೆ ಸೈನ್ಸ್ ಅಲ್ಲ ಅಂತೀವಿ. ಪ್ರತಿಯೊಂದು ಕೂಡ ಹಿನ್ನೆಲೆ ಇರುತ್ತೆ ಹಬ್ಬದ ಆಚರಣೆ. ಆ ಹಬ್ಬಗಳು ಪ್ರತಿಯೊಬ್ಬರನ್ನ ಬೆಸೆಯುತ್ತವೆ. ಪ್ರತಿಯೊಬ್ಬರನ್ನ ಪರಸ್ಪರ ಜಾತಿ, ಧರ್ಮ, ಪ್ರದೇಶವನ್ನ ಮೀರಿ ಒಂದಾಗಿಸಲು ಇವೆಲ್ಲ ಹಬ್ಬಗಳು, ಉತ್ಸವಗಳು ಬರ್ತವೆ. ಈಗ ನೀವು ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರಿ. ನಿಮ್ಮ ಹಳ್ಳಿಗಳಲ್ಲಿ ಒಬ್ಬರು ಪ್ರತಿಯೊಂದೊಂದು ಊರಲ್ಲಿ ಒಬ್ಬರು ದೇವಸ್ಥಾನ ಇರ್ತದೆ. ಯಾವುದಾದ್ರು ಆ ದೇವಸ್ಥಾನದ ಜಾತ್ರೆ ಆಗ್ತದೆ ವರ್ಷಕ್ಕೊಂದ್ಸಲ. ಆ ಜಾತ್ರೆ ದಿವಸ ನೀವು ಊರು ಬಿಟ್ಟು ಬಾಂಬೆ, ಪುನಃ ಬೆಂಗಳೂರ್ಕ, ಅಮೆರಿಕ ಎಲ್ಲೇ ಹೋಗ್ಲಾಕ ಆ ಜಾತ್ರೆಗೆ ಬರ್ತಾರೆ. ಪ್ರತಿ ದಿವಸ ಬ್ಯಾರೆ ದಿವಸ ಎಂದೂ ಬರ್ಲಾದ್ರು ಜಾತ್ರೆ ಸಲ ಬರ್ತಾರೆ. ಅಟ್ಲೀಸ್ಟ್ ವರ್ಷಿಗೆ ಒಂದ್ಸಲ ಆದ್ರೂ ಬಂದು ತಂದೆ ತಾಯಿಗ, ಬಂಧು ಬಳಗದವರಿಗ, ಮಿತ್ರರಿಗ, ಊರಿನವರಿಗ ಎಲ್ಲರಿಗೂ ಕೂಡ ಒಂದು ಉಡ್ತಾರ ಜಾತ್ರೆ ನೆಪದಲ್ಲಿ. ಈ ಹಬ್ಬಗಳು, ಉತ್ಸವಗಳು ಹಿನ್ನೆಲೆನೇ ಇದೆ. ಅದರಲ್ಲಿ ಈ ಗಣೇಶ ಉತ್ಸವ ಒಂದು. ಗಣೇಶ ಅಂತ ಹೋದಾಗ ಈಗಾಗಲೇ ಇಬ್ಬರು ವಿದ್ಯಾರ್ಥಿನಿಯರು, ಕಾರ್ಯದರ್ಶಿಗಳು, ಹಿರೇಮಠವರು ಮಾತಾಡಿದ್ದಾರೆ. ನಾವು ಹೇಳಬೇಕಾದಂತ ವಿಚಾರಗಳಲ್ಲಿ ಬಹುತೇಕ ಅವರು ಮಾತಾಡಿದ್ದಾರೆ. ಕಟಿ, ಉತ್ತರ ದಿಕ್ಕಿಂದು ಕಟಿ ಆಗಿರ್ಬೋದು, ಮೂರ್ತಿ ಯಾತ್ರ ಯಾಕೆ ಬಂತು ಆನಿಲ್ ಅನ್ನೋದು ಹಿನ್ನೆಲೆ ಅದರಿಂದ ತಿಳಿದು ಬರ್ತದೆ. ಈ ಗಣೇಶ ಅಂತೇಳಿ ಹೆಸರು ಪ್ರಪ್ರಥಮ ಬಾರಿಗೆ ಎಲ್ಲಿ ನಮಗೆ ಉಲ್ಲೇಖ ಆಗ್ಯದಪ್ಪ ಅಂದ್ರೆ ಋಗ್ವೇದ ಉಲ್ಲೇಖ ಆಗ್ಯದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳು. ಹಿಂದೂ ಧರ್ಮದ 4 ಪ್ರಮುಖವಾದಂತ ವೇದಗಳಲ್ಲಿ ಮೊದಲನೇ ವೇದ ಅಂದ್ರೆ ಋಗ್ವೇದ. ಋಗ್ವೇದದಲ್ಲಿ ಪ್ರಪ್ರಥಮ ಬಾರಿಗೆ ಗಣೇಶರ ಹೆಸರು ಉಲ್ಲೇಖ ಆಗಿದ್ದು. ಅಲ್ಲಿ ಅವ್ರು ಏನ್ ಕರೆದಾರಪ್ಪ ಅಂದ್ರೆ ಗಣೇಶೇಶ್ವರ ಅಂತ ಹೆಸರಿಟ್ಟವ್ರಿಗೆ ಅಲ್ಲಿ ಉಲ್ಲೇಖ ಆಗಿತ್ತು. ಗಣೇಶೇಶ್ವರ ಅಂದ್ರೆ ಈಶ್ವರಂದು ಅವರ ಅಪ್ಪನ ಹೆಸರ, ಮಗನ ಹೆಸರ ಗಣೇಶ್ ಅಂದಂಗ ಎರಡು ಕೂಡಿಸಿ ಗಣೇಶೇಶ್ವರ ಅಂತ ಉಲ್ಲೇಖ ಆದದ್ದು ಋಗ್ವೇದದಲ್ಲಿ ಕಂಡು ಬರ್ತದೆ. ನಂತರ ಶಿವಪುರಾಣದಲ್ಲಿ ಉಲ್ಲೇಖ ಆಗ್ತದೆ. ಶಿವಪುರಾಣದಲ್ಲಿ ವಿದ್ಯಾರ್ಥಿನಿ ಕಥೆ ಅದ್ರಾಗೆ ಬರ್ತದೆ. ಈ ಉತ್ತರ ದಿಕ್ಕಿಂದು ಆನೆ ಮುಖ ತರೋದೇ ಆ ಶಿವಪುರಾಣದಲ್ಲಿ ಉಲ್ಲೇಖ ಆದಂಥದ್ದು ನಮಗೆ ಕಂಡು ಬರ್ತದೆ. ಅದ್ರ ಜೊತೆಗೆ ನಾವೆಲ್ಲ ಹಿಂದೇನು ಐತಿಹಾಸಿಕವಾಗಿ ನೋಡಿದಾಗ ಈ ನಮ್ಮ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರಲ್ಲಿ ನಮ್ಮ ಭಾಗದಲ್ಲಿ ಯಾವ ಯಾವ ದೇವಾಲಯಗಳಿವೆ ಬಹುತೇಕ ನಾವೆಲ್ಲ ಕಡೆ ತಿರುಗಾಡ್ತೇವೆ. ಐತಿಹಾಸಿಕ ಸ್ಥಳಗಳ ಬಗ್ಗೆ ಪರಿಚಯ ಮಾಡೋ ಸಂದರ್ಭದಲ್ಲಿ ಅವ ಎಂಟ್ರೆನ್ಸ್ ಏನಪ್ಪಾ ಅಂದ್ರೆ ಆ ಡೋರಿಗೆ ಗಣೇಶಂದು ಚಿತ್ರ ಕೂಡ ಕಂಡು ಬರ್ತದೆ. ಅಂದ್ರೆ ಅಲ್ಲಿ ಕೂಡ ಶಾಸನಗಳಲ್ಲಿ ಕೂಡ ಗಣೇಶನ ಚಿತ್ರ ಇದೆ. ಶಾಸನಗಳಲ್ಲಿ ಕೂಡ ಗಣೇಶನ ಚಿತ್ರಗಳು, ಐತಿಹಾಸಿಕ ಹಿನ್ನೆಲೆಗಳಂತ 12ನೇ ಶತಮಾನದಲ್ಲಿ ಚಾಲುಕ್ಯರ ಪೀರಿಯಡ್ ಆಗಿರ್ಬೋದು, ಬೇರೆ ಬೇರೆಯವರು ಒಂದು ಕಾಲದ ಅರಸರಲ್ಲಿ ದೇವಸ್ಥಾನದ ನಿರ್ಮಾಣದಲ್ಲಿ ಗಣೇಶನ ಚಿತ್ರ ಇತ್ತು. ಏನು ಕಂಡು ಬರ್ತಪ್ಪ ಅಂದ್ರೆ ಗಣೇಶನಿಗೆ ಮೊದಲಿನಿಂದಲೂ ಕೂಡ ಆರಾಧನೆ ಮಾಡ್ತಾ ಇರೋದು ನಮಗೆ ಕಂಡು ಬರ್ತದೆ. ಮತ್ತೆ ನಾವು ಸ್ವಲ್ಪ ಹಿನ್ನೆಲೆ ಹೋದಾಗ ಶಿವಾಜಿ ಒಂದು ಆಡಳಿತದಲ್ಲಿ ಗಣೇಶವನ್ನ ಆಚರಣೆ ಮಾಡೋಕ ಸ್ಟಾರ್ಟ್ ಆಯ್ತು ಅಂತ ನಮ್ಮ ಹಿಸ್ಟ್ರಿಯಲ್ಲಿ ಕಂಡು ಬರ್ತದೆ. ಆದ್ರೆ ಇದಕ್ಕೆ ಯಾವಾಗ ಒಂದು ಪ್ರಸಿದ್ಧಿ ಪಡಿತಂದ್ರೆ ಕುಲಕರ್ಣಿ ಸುಧೀರ್ ಸರ್ ಅವರಿಗೆ ಬಾಲ್ ಗಂಗಾಧರ ತಿಲಕ್ ಅವರು 1893ರಲ್ಲಿ ಅಧಿಕೃತವಾಗಿ ಸಾರ್ವಜನಿಕವಾಗಿ ಮಹಾರಾಷ್ಟ್ರದಲ್ಲಿ ಗಣೇಶ ಉತ್ಸವ, ಶಿವಾಜಿ ಉತ್ಸವ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಧಾರ್ಮಿಕವಾಗಿ ಸೀಮಿತ ಇರ್ತದೆ ಗಣೇಶ. ಅವರವ್ರ ಧರ್ಮದವರು ಮನೆಯಲ್ಲಿ ಮಾಡುವಂತದ್ದು. ಈಗ ನೋಡಿ ಬಂದದಲ್ಲ ಎಲ್ಲ ಕಡೆ ಆಚರಣೆವಾಗಿ ಸಾರ್ವಜನಿಕ ಆಚರಣೆ ಮಾಡುವಂತದ್ದು. ಬಾಲ್ ಗಂಗಾಧರ ತಿಲಕ್ ಅವರು 1893ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ದೇಶದಲ್ಲಿ ಸ್ವಾತಂತ್ರ್ಯ ಪೀಡಿತವಾಗ ಸ್ವಾತಂತ್ರ್ಯ ಚಳವಳಿ ಮೂವ್ಮೆಂಟ್ ಇತ್ತು. ಎಲ್ಲರೂ ಕೂಡ ಒತ್ತಾಟ ಆಗ್ಬೇಕು. ಬ್ರಿಟಿಷರು ಸುಮ್ಮನೆ ಕೂಡ್ಬಿಡ್ತಿಲ್ಲ. ಅವರು
ಇವ್ರು ಏನಾದ್ರು ಕೂಡಿದ್ರೆ ನಮ್ಗೆ ಆಳ್ವಿಕೆ ಮತ್ತು ಎಂಡ್ ಆಗ್ತದೆ ಅಂತೇಳಿ ಅದ್ರಾಗ ಒಂದು ನೆಪ ನಮ್ಮ ಧಾರ್ಮಿಕ ಆಚರಣೆಗಳು ತೊಂದರೆ ಕೊಡ್ತಿದಿಲ್ಲ. ಅದಕ್ಕೊಂದು ಗಣೇಶನ ಹೆಸರಲ್ಲಿ ಎಲ್ಲರೂ ಕೂಡೋದು ಕೂಡಲ್ಲಿ ಏನ್ ಮಾಡೋದು ವಿಚಾರಪ್ಪ ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಹ್ಯಾಕ್ ಪಡಿಬೇಕು, ಹ್ಯಾಂಗ್ ಹೋರಾಟ ಮಾಡಬೇಕು. ಗಣೇಶನ ನೆಪದಲ್ಲಿ ಸ್ವಾತಂತ್ರ್ಯ ಚಳವಳಿ ಸಲುವಾಗಿ ಬಾಲ್ ಗಂಗಾಧರ್ ಅವರು ದೂರದೃಷ್ಟಿ ಅವಾಗ ಅವರು ಸ್ಟಾರ್ಟ್ ಮಾಡಿದ್ರು. ಅದು ಸಾರ್ವಜನಿಕವಾಗಿ ಇವತ್ತಿನ ದಿವಸ ಇಡೀ ನಮ್ಮ ದೇಶದಲ್ಲಿ ಮುಂಬೈನಲ್ಲೇ ಬಹಳ ಪ್ರಸಿದ್ಧವಾಗಿದ್ದು 1.5 ಲಕ್ಷಕ್ಕಿಂತಲೂ ಹೆಚ್ಚಿನ ಗಣೇಶ ಸ್ಥಾಪನೆ ಆಗಿವೆ. ನಮ್ಮಲ್ಲಿ ಕಲಬುರಗಿಯಲ್ಲಿ 153 ಇವೆ. ಈ ರೀತಿ ಗಣೇಶ ಸಾರ್ವಜನಿಕವಾಗಿ ಆಚರಣೆ ಮಾಡ್ತಾ ಇರುವುದು ನಮಗೆ ಕಂಡು ಬರ್ತದೆ. ಇದೆಲ್ಲ ಕಡೆ ನಡೆದ್ರೆ ಈಗ ಸಣ್ಣ ಸಣ್ಣ ಹಳ್ಳಿ ಅಂದ್ರೂ ಕೂಡ ಆಚರಣೆ ಮಾಡ್ತಾರೆ. ಅದ್ರ ಆಚರಣೆಯಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೇಕು. ಗಣೇಶ ಉತ್ಸವ ಅಂದ್ರೆ ಈ ತರ ಸುಮ್ಮನೆ ಕುಡಿದು ತಿಂದು ಮೋಜು ಮಸ್ತಿ ಮಾಡಿ ಹಾದಿಗೊಂಡು ಹೋಗೋರಿಗೆ ಹಿಡಿದು ಬರೀ ಪ್ರಸಾದದಿಂದ ರೊಕ್ಕ ವಸೂಲಿ ಮಾಡಿ ಅವನ ಹೆಸರ ಮೇಲೆ ರೊಕ್ಕ ತಗೊಂಡು ಮಜಾ ಮಾಡೋದಲ್ಲ ಇದು ಗಣೇಶ ಅಂದ್ರೆ. ನಿಜವಾಗಿ ಯಾವ ಉದ್ದೇಶಕ್ಕಾಗಿ ಗಣೇಶವನ್ನ ಸ್ಟಾರ್ಟ್ ಮಾಡಿದ್ರು ಉದ್ದೇಶವನ್ನ ಅರ್ಥ ಮಾಡ್ಕೋಬೇಕು. ಗಣೇಶ ಉತ್ಸವ ನಿಜ ಬೇರೆ ಬೇರೆ ರೀತಿಯಿಂದ ಅಂದ್ರೆ ಈ ಗಣೇಶ ಒಂದು ಏನು ಆಚರಣೆ ಇರುತ್ತದೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಂತ ಸ್ಪರ್ಧೆಯನ್ನು ಏರ್ಪಡಿಸುವುದು. ಪ್ರಬಂಧ ಸ್ಪರ್ಧೆ ಇರ್ಬೋದು, ಗಾಯನ ಸ್ಪರ್ಧೆ ಇರ್ಬೋದು, ವಿವಿಧ ರೀತಿಯಿಂದ ದೇಶಭಕ್ತರ ಬಗ್ಗೆ, ಧಾರ್ಮಿಕ ಆಚರಣೆಗಳ ಬಗ್ಗೆ ಈ ರೀತಿ ದೇಶಭಕ್ತಿಯನ್ನು ಮೂಡಿಸುವಂಥದ್ದು. ಅವನ ಆಚರಣೆಯಲ್ಲಿ ಏನಪ್ಪಾ ಅಂದ್ರೆ ರಂಗೋಲಿ ಸ್ಪರ್ಧೆ ಅಂತ ಆಗಿರ್ಬೋದು, ಹೆಣ್ಮಕ್ಳು ಇದ್ದರೆ ಅವ್ರಿಗೆ ಆಗಿರ್ಬೋದು. ಮತ್ತೆ ಅನೇಕ ಒಂದು ಪ್ರಾಚೀನ ಆಟಗಳು ಕಣ್ಮರಿ ಆಗ್ತವೆ. ಗ್ರಾಮೀಣ ಸೊಗಡನ್ನ ಬಿಂಬಿಸುವಂತ ಆಟಗಳು, ಅವು ಆಟಗಳನ್ನ ಏರ್ಪಡಿಸುವಂತದ್ದು. ಈ ರೀತಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಮತ್ತೆ ಅವ್ರಿಗೆ ಏನಾದ್ರು ಒಂದು ವರ್ಷೀಯ ಅಟ್ಲೀಸ್ಟ್ ಒಂದ್ಸಲ ಯುವಕರಿಗೆ ಗೊತ್ತಾಗ್ತದೆ ಈ ತರ ನಮ್ಮ ಆಚರಣೆಗಳವ, ಕ್ರೀಡೆಗಳವ ಅಂತೇಳಿ. ಆಚರಣೆಯಲ್ಲಿ ಸ್ವಲ್ಪ ಚೇಂಜಸ್ ಆಗಬೇಕಾಗಿದೆ. ಅದು ಕೇವಲ ಸ್ಥಾಪನೆ ಮಾಡೋದು ಒಂಥರ ಸುಮ್ಮನೆ ಎದುರ್ತಾ ಆಗ್ತಾ ಇದೆ. ಯುವಕರಿಗೆ ಗೊತ್ತಿಲ್ಲದ್ರು ರಿಯಾಲಿಟಿ ಏನದ, ಯಾವ ಉದ್ದೇಶಕ್ಕಾಗಿ ಗಣೇಶ ಸ್ಥಾಪನೆ ಮಾಡಿದ್ರು ಅಂತೇಳಿ. ಹೀಗಾಗಿ ಅವತ್ತಿನ ದಿವಸ ವಿಪರೀತವಾಗಿ ದಾಲ್ಬಿ ಹಚ್ಚಿ ಎಲ್ಲರಿಗೆ ತ್ರಾಸ ಕೊಡುವಂಥದ್ದು, ಬಹಳ ವಿಪರೀತ ಸೌಂಡ್ ಅದು. ಅದು ಹಾರ್ಟ್ ಪೇಷಂಟ್ ಇತ್ತಪ್ಪ ಸತ್ತೋತು ಸೌಂಡ್ ಕೇಳಿ. ಸುತ್ತಮುತ್ತ ಹಳ್ಳಿದಂದು ಮೇಲೆ ಇದರಂದು ಸಾಮಾನು ಬೀಳ್ತಾವ, ಮಗಳಂದು ಪಾಸ್ ಆಗಟ್ಟನ್ನ ಮೆರವಣಿಗೆ. ಅದು ಯುವಕರಿಗೆ ಅದೇ ತರ ತಿಳ್ಕೊಂಡ್ಬಿಟ್ರು. ಗಣೇಶ ಅಂದ್ರೆ ಹಿಂಗ ಈ ತರ ಇದ್ರೆ ಅದು ಉತ್ಸವಕ್ಕೆ ರ್ಯಾಂಕ್ ಬರ್ತದೆ. ಅದಕ್ಕೆ ಈ ಉತ್ಸವದ ಹಿನ್ನೆಲೆ ನೈಜ ಆಚರಣೆಯನ್ನ ತಿಳ್ಕೊಂಡು ಆಚರಣೆ ಮಾಡಿದ್ರೆ ಇಂಥ ಉತ್ಸವಗಳಿಗೂ ಆಚರಣೆಗಳಿಗೂ ಇನ್ನೂ ಹೆಚ್ಚಿನ ಬೆಲೆ ಬರಲು ಸಾಧ್ಯವಿದೆ ಅಂತೇಳಿ ಈ ಹಿನ್ನೆಲೆ ಗಣೇಶನ ಹಿನ್ನೆಲೆ ಹೇಳುತ್ತಾ, ಜೊತೆಗೆ ನೀವೆಲ್ಲರೂ ಕೂಡ ಕಂಪ್ಯೂಟರ್ ತರಬೇತಿಯನ್ನು ಪಡೆಯಲು ಬಂದಿದ್ದೇವೆ. ಯಾವುದೇ ಒಂದು ಭಾಷೆಯಲ್ಲಿ ಬರೆಯಲು ಓದಲು ಯಾರಿಗೆ ಬರುವುದಿಲ್ಲೋ ಅವರಿಗೆ ಅನಕ್ಷರಸ್ಥರು ಅನ್ನಬೇಕಂತ ಡೆಫಿನೇಷನ್ ಅದ. ಇದು ಹಳೆಯ ಡೆಫಿನೇಷನ್. ಈ ಹೊಸ ಡೆಫಿನೇಷನ್ ಏನಾಗಬೇಕಂದ್ರೆ ಯಾರಿಗೆ ಕಂಪ್ಯೂಟರ್ ನಾಲೆಜ್ ಬರೋದಿಲ್ಲೋ ಅವ್ರು ಅನಕ್ಷರಸ್ಥರು ಅನ್ಬೇಕಂತ ಒಂದು ಹೊಸ ಡೆಫಿನೇಷನ್ ಆಗಬೇಕು. ಅಂದ್ರೆ ಅಷ್ಟು ಈಚ್ ಅಂಡ್ ಎವ್ರಿ ಫೀಲ್ಡ್ ಅಲ್ಲಿ ಕಂಪ್ಯೂಟರ್ ನಾಲೆಜ್ ಅಷ್ಟು ಅವಶ್ಯಕತೆ. ಆಡು ಮುಟ್ಟದ ಸೊಪ್ಪಿಲ್ಲ, ಕಂಪ್ಯೂಟರ್ ಪ್ರವೇಶಿಸದ ಕ್ಷೇತ್ರವಿಲ್ಲ ಅನ್ನೋಗೆ ಎಲ್ಲರಿಗೂ ಕೂಡ ಕಂಪ್ಯೂಟರ್ ನಾಲೆಜ್ ಬೇಕಾಗ. ಮುಂದ್ ಬರ್ತಾ ಬರ್ತಾ ಎಲ್ಲ CET ಎಕ್ಸಾಮ್ ಈಗ ಆಫ್ಲೈನ್ ಹೋಗಿ ಆನ್ಲೈನ್ ಮಾಡ್ಬಿಡ್ತಾವಲ್ಲ. ಈಗೆಲ್ಲ ಬರೆಯೋದು ಹೋಗ್ಬಿಡ್ತಾವೆ. ಈಗೆಲ್ಲ ಏನಿದ್ರಿ ಆ ಟೈಮಿಗೆ ಅಷ್ಟೇ ಓಪನ್ ಆದ 1-2 ಗಂಟೆ ಆದ ನಂತರ ತಾನೇ ಕ್ಲೋಸ್ ಆಗ್ಬಿಡ್ತದೆ. ಎಲ್ಲರೂ ಕೂಡ ಆನ್ಲೈನ್ ಆಗುವಂತದ್ದು. ಪ್ರತಿಯೊಂದು ಕೂಡ ಎಲ್ಲದಕ್ಕೂ ಕೂಡ ಕಂಪ್ಯೂಟರ್ ನಾಲೆಜ್ ಬಹಳಷ್ಟು ಅವಶ್ಯಕತೆ ಆಗಿರೋದ್ರಿಂದ ನೀವೆಲ್ಲರೂ ತರಬೇತಿ ಪಡಿತಾ ಇದ್ದೀರಿ. ಅದು ಕಿಯೋನಿಕ್ಸ್ ಅಂದ್ರೆ ಕರ್ನಾಟಕ ಸರ್ಕಾರದ ಬಹಳ ಹಳೆಯ ಸಂಸ್ಥೆ, ಸರ್ಕಾರದಿಂದ ಮಾನ್ಯತೆ ಪಡೆದಂತದ್ದು, ಪ್ರಮಾಣ ಪತ್ರಕ್ಕೂ ಕೂಡ ಬಹಳ ಬೆಲೆ ಇರುವಂತದ್ದು, ನಿಮಗೆ ಮುಂದೆ ಫ್ಯೂಚರ್ ಕೂಡ ಹೆಲ್ಪ್ ಆಗುವಂತದ್ದು. ನಾನು ವೃತ್ತಿ ಸ್ಟಾರ್ಟ್ ಮಾಡಿದ್ದೆ ಇಲ್ಲೇ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇಂದ. ಫಸ್ಟ್ 2001ರಲ್ಲಿ ಕಲಬುರಗಿಲಿ ರಾಯಲ್ ಕಂಪ್ಯೂಟರ್ ಇತ್ತು. ಅವಾಗ ಬೆಳವಣಿಗೆ ಎಷ್ಟು ಒಂದು ಬಸ್ ಸ್ಟ್ಯಾಂಡ್ ಹತ್ತಿರ ಬೇರೆ ತರದ ಕಂಪ್ಯೂಟರ್ ಇತ್ತು. ರಾಯಲ್ ಒಂದು, ಸ್ಕಾಲರ್ ಒಂದು, 4-5 ಇನ್ಸ್ಟಿಟ್ಯೂಟ್ ಇದ್ದು ಇರೋದು. ಎಜುಕೇಟ್ ಅಂತ ಒಂದು ಮಾರ್ಕೆಟ್ನಾಗ ಇತ್ತು 4-5 ಇನ್ಸ್ಟಿಟ್ಯೂಟ್ ಅವಾಗ ಆಗಿನ ಕಾಲದಲ್ಲಿ. Part of this celebration as we wrap up this event, on behalf of our organizing team, I would like to extend my gratitude to all. First, I would like to extend my heartfelt gratitude to our esteemed chief guest, Dr. Ravindra C. Badgeri sir, principal of our government junior college, and Dr. Hanumantra Patil sir and Suresh Hirmat sir for accepting our invitation and joining us on this special occasion. Thank you. A heartfelt thank you to our head of institute, Sudendra
to our organizers and our volunteers for their hard work and dedication. Your effort made this event truly remarkable. And a heartfelt thank you to our amazing performers for bringing energy and creativity to this event. Finally, a heartfelt thank you to our audience and participants. Your involvement had this made event meaningful. Thank you for joining us today and making this celebration remarkable and memorable. Thank you. A wonderful day.